ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಪ್ಯೂರ್ ಮೈಸೂರು ಸಿಲ್ಕ್ ಸ್ಯಾರಿಗೆ ತುಂಬಾ ಚೆನ್ನಾಗಿರುವಂಥ ಒಂದು ಬಾರ್ಡರ್ ಡಿಸೈನ್ ಅಂತಲೇ ಹೇಳ್ಬೋದು. ತುಂಬ ಕಡಿಮೆ ಬೀಡ್ಸನ್ನು ಯೂಸ್ ಮಾಡ್ತಾ ಇದ್ದೀನಿ. ಹಾಗೆ ಕುಚ್ಚು ಸಹ ತುಂಬ ಕಡಿಮೆ ಹಾಕಿರುವಂತಹ ಒಂದು ಸ್ಯಾರಿ ಕುಚ್ಚು ಡಿಸೈನು ತುಂಬ ಚೆನ್ನಾಗಿ ತುಂಬ ನೀಟಾಗಿ ಬರುತ್ತೆ. ಡಿಸೈನು ಪಿಕಾಟ್ ಡಿಸೈನ್ ಅಂತಲೇ ಹೇಳ್ಬೋದು. ಹಾಗಿದ್ರೆ ಬನ್ನಿ, ಇವತ್ತು ನಾವು ಪಿಕಾಟ್ ಡಿಸೈನ್ ಹಾಕೋದು ಹೇಗೆ ಅಂತ ನೋಡೋಣ. ಒಂದು ಪ್ಯೂರ್ ಆಗಿರುವಂಥ ಮೈಸೂರು ಸಿಲ್ಕ್ ಸ್ಯಾರಿ ಇದು. ಹಾಗೆ ನೋಡಿ, 6 ಎಳೆ ದಾರಾನ ತೊಗೊಂಡಿದ್ದೀನಿ. ಸ್ಯಾರಿ ಬ್ಯಾಕ್ ಸೈಡಲ್ಲಿ ಇಟ್ಬಿಟ್ಟು ಒಂದು ಸಿಂಗಲ್ ಕ್ರೋಶೆಯಿಂದ ಫಸ್ಟ್ ನಾವು ಈ ರೀತಿಯಾಗಿ ಲಾಕ್ ಮಾಡ್ಕೊಳ್ಳೋಣ. ನೋಡಿ, ದಾರಾನ ಎಳ್ಕೊಂಡು ಬಂದು ಈ ದಾರದ ಒಳಗೆ ಈ ರೀತಿಯಾಗಿ ಲಾಕ್ ಮಾಡಿಕೊಂಡ್ರೆ ಒಂದು ಸಿಂಗಲ್ ಕ್ರೋಶ ಆಗುತ್ತೆ. ಸಿಂಗಲ್ ಕ್ರೋಶ ಆದಮೇಲೆ 2 ಚೈನನ್ನು ಹಾಕ್ಕೋಬೇಕು. ಈ ರೀತಿಯಾಗಿ 2 ಚೈನನ್ನು ಹಾಕ್ಕೊಂಡು ಕ್ರೋಶ ಮೇಲೆ ಒಂದು ಸರಿ ದಾರ ತಗೋಬೇಕು. ನೋಡಿ, ಇದ್ರ ಪಕ್ಕದಲ್ಲಿ ಒಂದು 2 ಚೈನ್ ಹಾಕ್ಕೊಂಡಿರ್ತೀವಲ್ವ, ಅದರ ಪಕ್ಕದಲ್ಲೇ ಹೋಗಿಬಿಟ್ಟು ದಾರಾನ ಎಳ್ಕೊಂಡು ಬಂದು ಫಸ್ಟ್ 2 ಒಂದು ಮಾಡ್ಕೊಳ್ಳಿ, ಮತ್ತು ಈ 2 ಒಂದು ಮಾಡ್ಕೋಬೇಕು. ಈ ರೀತಿ ಡಬಲ್ ಕ್ರೋಶ ಮಾಡ್ಕೋಬೇಕು. ನೋಡಿ, ಈ ರೀತಿ ಡಬಲ್ ಕ್ರೋಶ ಆದಮೇಲೆ ಈಗ 3 ಚೈನನ್ನು ಹಾಕ್ಕೊಳ್ಳೋಣ. ಈ ರೀತಿ 3 ಚೈನನ್ನು ಹಾಕ್ಕೊಂಡು ಇವಾಗ ಮಾಡ್ಕೊಂಡಿರ್ತೀವಲ್ಲ ಡಬಲ್ ಕ್ರೋಶ, ಅದಕ್ಕೆ ಹೋಗಿಬಿಟ್ಟು ದಾರಾನ ಎಳ್ಕೊಂಡು ಬಂದು ಇಲ್ಲಿ ನಾವು ಲಾಕ್ ಮಾಡಿಕೊಂಡ್ರೆ ಒಂದು ಪಿಕಾಟ್ ಆಗುತ್ತೆ, ಒಂದು ಸ್ಮಾಲ್ ಪಿಕಾಟ್ ಬರುತ್ತೆ. ನೋಡಿ, ಅದಾದಮೇಲೆ ಈಗ 1 ಚೈನನ್ನು ಹಾಕ್ಕೊಂಡು ಕ್ರೋಶ ಮೇಲೆ ಒಂದು ಸರಿ ದಾರ ತಗೋಬೇಕು. ನೋಡಿ, ಈ ರೀತಿಯಾಗಿ ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಇಟ್ಬಿಟ್ಟು ಒಂದು ಡಬಲ್ ಕ್ರೋಶ ಮಾಡ್ಕೋಬೇಕು. ಈ ರೀತಿಯಾಗಿ ಫಸ್ಟ್ 2 ಮತ್ತು 2 ಒಂದು ಮಾಡಿಕೊಂಡ್ರೆ ಡಬಲ್ ಕ್ರೋಶ ಆಗುತ್ತೆ. ಡಬಲ್ ಕ್ರೋಶ ಆದಮೇಲೆ 3 ಚೈನನ್ನು ಹಾಕ್ಕೋಬೇಕು. ನೋಡಿ, 3 ಚೈನನ್ನು ಹಾಕ್ಕೊಂಡು ಅದೇ ಕಂಬಕ್ಕೇ ಹೋಗಿಬಿಟ್ಟು ಈ ರೀತಿಯಾಗಿ ದಾರಾನ ಎಳ್ಕೊಂಡು ಬಂದು ಈ 2 ಒಂದು ಮಾಡಿಕೊಂಡ್ರೆ ಒಂದು ಪಿಕಾಟ್ ಆಗುತ್ತೆ. ನೋಡಿ, ಒಂದು ಕ್ಯೂಟ್ ಆಗಿರೋ ಪಿಕಾಟ್ ಬರುತ್ತೆ. ಮತ್ತು 1 ಚೈನನ್ನು ಹಾಕ್ಕೊಂಡು ಮತ್ತು ಕ್ರೋಶ ಮೇಲೆ ದಾರ ತಗೊಂಡು ನೋಡಿ, ಈ ರೀತಿಯಾಗಿ ಸರಿಯಾಗಿ ಅದೆಲ್ಲಿಗೆ ಬರುತ್ತೋ ಅಲ್ಲಿಗೆ ಇಟ್ಬಿಟ್ಟು ಒಂದು ಡಬಲ್ ಕ್ರೋಶ ಮಾಡ್ಕೋಬೇಕು. ಈ ರೀತಿ ಸ್ಟಾರ್ಟಿಂಗಲ್ಲಿ ಮಾತ್ರ ನಾನು 2 ಚೈನನ್ನು ಹಾಕ್ಕೊಂಡಿದ್ದೀನಿ. ಇನ್ನೆಲ್ಲೂ ನಾವು ಆ ರೀತಿ 2 ಚೈನ್ ಹಾಕ್ಕೊಂಡಿದ್ದಿಲ್ಲ. ಜಸ್ಟ್ ಒಂದು ಡಬಲ್ ಕ್ರೋಶ 3 ಚೈನ್ ಹಾಕ್ಕೊಂಡು ಒಂದು ಪಿಕಾಟನ್ನು ಮಾಡ್ಕೋಬೇಕು. ನೋಡಿ, ಈ ರೀತಿಯಾಗಿ ಪಿಕಾಟನ್ನು ಮಾಡ್ಕೋಬೇಕು. ಈ ರೀತಿ ಪಿಕಾಟ್ ಆದಮೇಲೆ 1 ಚೈನನ್ನು ಹಾಕ್ಕೋಬೇಕು. 1 ಚೈನನ್ನು ಹಾಕ್ಕೊಳ್ಳೋಣ. ನೋಡಿ, ಈ ರೀತಿಯಾಗಿ 1 ಚೈನನ್ನು ಹಾಕ್ಕೊಂಡು ಕ್ರೋಶ ಮೇಲೆ ದಾರ ತಗೊಂಡು ಮತ್ತೆ ಅದೇ ರೀತಿಯಾಗಿ ಒಂದು ಡಬಲ್ ಕ್ರೋಶ ಮಾಡ್ಕೋಬೇಕು. ತುಂಬ ಎಳೆದ್ಬಿಟ್ಟು ಡಬಲ್ ಕ್ರೋಶನ ಮಾಡ್ಕೋಬೇಡಿ. ಜಸ್ಟ್ ಅದೆಲ್ಲಿಗೆ ಬರುತ್ತೋ ಅಲ್ಲಿಗೆ ಇಟ್ಬಿಟ್ಟು ಡಬಲ್ ಕ್ರೋಶ ಮಾಡಿಕೊಂಡು 3 ಚೈನನ್ನು ಹಾಕ್ಕೋಬೇಕು. 3 ಚೈನ್ ಆದಮೇಲೆ ಅದೇ ಕಂಬಕ್ಕೇ ಒಂದು ಪಿಕಾಟನ್ನು ಮಾಡ್ಕೋಬೇಕು. ಈ ರೀತಿಯಾಗಿ ಅದೇ ರೀತಿ ಈ ಬೇಸಿಕ್ ಲೈನ್ ಪೂರ್ತಿ ಇದೇ ರೀತಿಯಾಗಿ ಬರುತ್ತೆ. ಜಸ್ಟ್ ಒಂದು ಚೈನ್ ಹಾಕ್ಕೊಳೋದು, ಕ್ರೋಶ ಮೇಲೆ ದಾರ ತಗೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಇಟ್ಬಿಟ್ಟು ಒಂದು ಡಬಲ್ ಕ್ರೋಶ ಮಾಡ್ಕೋಬೇಕು. ಅದಾದಮೇಲೆ 3 ಚೈನನ್ನು ಹಾಕ್ಕೋಬೇಕು. 3 ಚೈನನ್ನು ಹಾಕ್ಕೊಂಡು ಅದೇ ಕಂಬಕ್ಕೇ ಹೋಗ್ಬಿಟ್ಟು ದಾರಾನ ಎಳ್ಕೊಂಡು ಬಂದರೆ 2 ದಾರ ಇರುತ್ತೆ, ಅದನ್ನು ಲಾಕ್ ಮಾಡಿಕೊಂಡ್ರೆ ಒಂದು ಪಿಕಾಟ್ ಆಗುತ್ತೆ. ಈ ರೀತಿಯಾಗಿ ನಾನು ಅದೇ ರೀತಿಯಾಗಿ ಕಂಪ್ಲೀಟ್ ಮಾಡ್ಕೊತೀನಿ. ನೋಡಿ, ನಾನು ಅದೇ ರೀತಿಯಾಗಿ 1 ಚೈನನ್ನು ಹಾಕ್ಕೊಂಡು ಕ್ರೋಶ ಮೇಲೆ ದಾರ ತಗೊಂಡು ಪ್ರತಿಯೊಂದು ಅದೆಲ್ಲಿಗೆ ಬರುತ್ತೋ ಅಲ್ಲಿಗೆ ಇಟ್ಬಿಟ್ಟು ಒಂದು ಡಬಲ್ ಕ್ರೋಶ ಮಾಡ್ಕೋಬೇಕು. ಮತ್ತು 3 ಚೈನನ್ನು ಹಾಕ್ಕೊಂಡು ಅದೇ ಕಂಬಕ್ಕೇ ಪಿಕಾಟನ್ನು ಮಾಡ್ಕೋಬೇಕು. ಅದೇ ನೀಟಾಗಿ ಮಾಡ್ಕೊಳ್ಳಿ, ಆದಷ್ಟು ನೀಟಾಗಿ ಮಾಡ್ಕೋಬೇಕಾಗುತ್ತೆ. ಅದೇ ರೀತಿ ನಾನು ಪೂರ್ತಿ ಕಂಪ್ಲೀಟ್ ಮಾಡ್ಕೊತೀನಿ. ಸ್ವಲ್ಪ ಹಾಕಿಬಿಟ್ಟು ನಿಮಗೆ ತೋರಿಸ್ತೀನಿ. ನೋಡಿ, ಈ ರೀತಿಯಾಗಿ ಬರುತ್ತೆ. ಬೇಸಿಕ್ ಲೈನ್ ಪೂರ್ತಿ ಇದೇ ರೀತಿಯಾಗಿ ನಾನು ಕಂಪ್ಲೀಟ್ ಮಾಡ್ಕೊತೀನಿ. ಇಷ್ಟೇ ಸಾಕು ಅನ್ನೋದಾದ್ರೂ ಸಹ ನೀವು ಈ ರೀತಿಯೇ ಸಹ ಕಂಟಿನ್ಯೂ ಮಾಡಿಕೊಂಡು ಅಲ್ಲಿ ಒಂದು 4 ಆರ್ಚ್ ಆದಮೇಲೆ ಕುಚ್ಚನ್ನು ಸಹ ಕಟ್ಕೋಬೋದು. ಅದನ್ನು ಸಹ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನಿಮ್ಗೆ ಇನ್ನೊಂದು ಸ್ಟೆಪ್ ಬೇಕು ಅನ್ನೋದಾದರೆ ನೆಕ್ಸ್ಟ್ ಸ್ಟೆಪ್ಪನ್ನು ನಾನು ಕಂಟಿನ್ಯೂ ಮಾಡ್ತೀನಿ. ನೋಡಿ, ನೆಕ್ಸ್ಟ್ ಸ್ಟೆಪ್ಪಿಗೆ ನಾನಿಲ್ಲಿ ರೆಡ್ ಕಲರ್ ಥ್ರೆಡನ್ನು ತೊಗೊಂಡಿದ್ದೀನಿ. ಇದನ್ನು ಇಲ್ಲೇನು 2 ಚೈನ್ ಹಾಕ್ಕೊಂಡಿರ್ತೀವಲ್ಲ ಅಲ್ಲಿ ಒಂದು ಸಿಂಗಲ್ ಕ್ರೋಶದಿಂದ ಲಾಕ್ ಮಾಡ್ಕೊಂಡಿದ್ದೀನಿ. ಮತ್ತು ಅದೇ ಗ್ಯಾಪಲ್ಲೇ ಇನ್ನೂ ಒಂದು ಸರಿ ನಾನು ಸಿಂಗಲ್ ಕ್ರೋಶನ ಮಾಡ್ಕೊತಾ ಇದ್ದೀನಿ. ಈ ರೀತಿ 2 ಸಿಂಗಲ್ ಕ್ರೋಶ ಆದಮೇಲೆ 1 2 ಚೈನನ್ನು ಹಾಕ್ಕೋಬೇಕು. ನೋಡಿ, ಈ ರೀತಿ 2 ಚೈನನ್ನು ಹಾಕ್ಕೊಂಡು ಕ್ರೋಶ ಮೇಲೆ ಒಂದು ಸರಿ ದಾರ ತಗೊಳ್ಳೋಣ. ಇಲ್ಲೇನು 1 ಚೈನ್ ಹಾಕ್ಕೊಂಡಿರ್ತೀವಲ್ವ, ಒಂದೊಂದು ಪಿಕಾಟ್ನ ಮಿಡಲಲ್ಲಿ ಆ ಗ್ಯಾಪಲ್ಲಿ ಹೋಗಿ ದಾರಾನ ಎಳ್ಕೊಂಡು ಬರಬೇಕು. ನೋಡಿ, ಈ ರೀತಿ 3 ದಾರ ಇರುತ್ತಲ್ವ ಕ್ರೋಶ ಮೇಲೆ, ಆ 3 ಒಂದೇ ಮಾಡ್ಕೋಬೇಕು. ಒಂದೇ ಸರಿ ಈ ರೀತಿಯಾಗಿ 3 ಒಳಗಡೆಯಿಂದ ದಾರ ಎಳ್ಕೊಂಡು ಬಂದು ಮತ್ತು ಇನ್ನೊಂದು ಸರಿ ಕ್ರೋಶ ಮೇಲೆ ದಾರ ತೊಗೊಂಡು ಅದೇ ಗ್ಯಾಪಲ್ಲೇ ಇನ್ನೂ ಒಂದು ಹಾಫ್ ಡಬಲ್ ಕ್ರೋಶ ಮಾಡ್ಕೋಬೇಕು. ನೋಡಿ, ಒಂದೇ ಗ್ಯಾಪಲ್ಲಿ 2 ಹಾಫ್ ಡಬಲ್ ಕ್ರೋಶ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ 3 ಚೈನನ್ನು ಮಾಡಿಕೊಂಡು
2 ಹಾಫ್ ಡಬಲ್ ಕ್ರೋಶನ ಸೇರಿಸ್ಕೊಂಡು ನಾವಿವಾಗ ಪಿಕಾಟನ್ನು ಮಾಡ್ಕೋಬೇಕು. ಈ ರೀತಿಯಾಗಿ ನೋಡಿ, ಈ ರೀತಿಯಾಗಿ ಬರುತ್ತೆ, ಒಂದು ಸ್ಮಾಲ್ ಪಿಕಾಟ್ ಬರುತ್ತೆ. ಅದಾದಮೇಲೆ ಮತ್ತೆ ನಾವಿವಾಗ ಕ್ರೋಶ ಮೇಲೆ ದಾರ ತಗೋಬೇಕು. ಇಲ್ಲಿ ನಾವು ಯಾವುದೇ ರೀತಿ ಚೈನನ್ನು ಹಾಕೋದಿಲ್ಲ, ಜಸ್ಟ್ ಕ್ರೋಶ ಮೇಲೆ ದಾರ ತೊಗೊಂಡು ಬಂದು ನೆಕ್ಸ್ಟ್ ಒಂದು ಚೈನ್ ಗ್ಯಾಪ್ ಇರುತ್ತಲ್ಲ ಆ ಗ್ಯಾಪಲ್ಲಿ ಹೋಗಿ ದಾರನ ಎಳ್ಕೊಂಡು ಬಂದು ಒಂದು ಹಾಫ್ ಡಬಲ್ ಕ್ರೋಶ ಮಾಡ್ಕೊಂಡಿದ್ದೀನಿ. ಮತ್ತು ಇನ್ನೂ ಒಂದು ಸರಿ ಹಾಫ್ ಡಬಲ್ ಕ್ರೋಶ, ಒಂದು ಗ್ಯಾಪಲ್ಲಿ 2 ಹಾಫ್ ಡಬಲ್ ಕ್ರೋಶ ಮಾಡ್ಕೊಂಡಾದಮೇಲೆ 3 ಚೈನನ್ನು ಹಾಕ್ಕೋಬೇಕು. ನೋಡಿ ಈ ರೀತಿ ಅದೇ 2 ಹಾಫ್ ಡಬಲ್ ಕ್ರೋಶ ಇರುತ್ತಲ್ವ ಅದಕ್ಕೆ ಈ ರೀತಿಯಾಗಿ ಲಾಕ್ ಮಾಡ್ಕೋಬೇಕು. ಒಂದು ಪಿಕಾಟ್ ಆಗುತ್ತೆ. ಮತ್ತು ಕ್ರೋಶ ಮೇಲೆ ದಾರ ತೊಗೊಳೋದು 2 ಹಾಫ್ ಡಬಲ್ ಕ್ರೋಶ ಮಾಡ್ಕೋಬೇಕು. ಒಂದೇ ಚೈನ್ ಗ್ಯಾಪಲ್ಲಿ 2 ಹಾಫ್ ಡಬಲ್ ಕ್ರೋಶ ಮಾಡ್ಕೋಬೇಕು. ನೋಡಿ ಈ ರೀತಿ ಹಾಫ್ ಡಬಲ್ ಕ್ರೋಶ ಆದಮೇಲೆ 3 ಚೈನನ್ನು ಹಾಕ್ಕೊಂಡು ಮತ್ತೆ 2 ಹಾಫ್ ಡಬಲ್ ಕ್ರೋಶನ ಸೇರಿಸ್ಕೊಂಡು ಒಂದು ಪಿಕಾಟನ್ನು ಮಾಡ್ಕೋಬೇಕು. ಈ ರೀತಿಯಾಗಿ ಮತ್ತೆ ಕ್ರೋಶ ಮೇಲೆ ಒಂದು ಸರಿ ದಾರ ತಗೊಂಡು ಒಂದು ಚೈನ್ ಗ್ಯಾಪ್ ಇರುತ್ತಲ್ಲ ಆ ಗ್ಯಾಪಲ್ಲಿ ಹೋಗಿ ದಾರನ ಎಳ್ಕೊಂಡು ಬಂದು ಕ್ರೋಶ ಮೇಲೆ 3 ದಾರ ಇರುತ್ತೆ, 3 ಸೇರಿಸ್ಕೊಂಡು 1 ಮಾಡ್ಕೋಬೇಕು. 2 ಸಾರಿ ಹಾಫ್ ಡಬಲ್ ಕ್ರೋಶ ಮಾಡ್ಕೋಬೇಕು. ಮತ್ತು 3 ಚೈನನ್ನು ಹಾಕ್ಕೊಂಡು ಪಿಕಾಟನ್ನು ಮಾಡ್ಕೋಬೇಕು. ಅದೇ ರೀತಿ ನಾವಿಲ್ಲಿ 6 ಪಿಕಾಟ್ಗಳು ಬರಬೇಕು. ಇಲ್ಲಿ 6 ಪಿಕಾಟ್ಗಳಾದಮೇಲೆ ಒಂದು ಬೀಡ್ ಬರುತ್ತೆ. ನೋಡಿ ಈಗ 6 ಪಿಕಾಟ್ ಆದಮೇಲೆ ಈಗ ಇದು ಪಿಕಾಟನ್ನು ಮಾಡ್ಕೊಳ್ಳೋಣ. ಈ ರೀತಿಯಾಗಿ 6 ಪಿಕಾಟ್ ಆಗಿದೆ ನೋಡಿ. ಇವಾಗ ನಾವಿಲ್ಲಿ ದಾರನ ಸ್ವಲ್ಪ ಮೇಲ್ ಮಾಡಿಕೊಂಡು ಒಂದು ಬೀಡನ್ನು ಹಾಕ್ಕೊಳ್ಳೋಣ. ಈ ರೀತಿ ಬೀಡನ್ನು ಹಾಕ್ಕೊಂಡು ಬೀಡ್ ಲಾಕ್ ಮಾಡಿಕೊಂಡು ಕ್ರೋಶ ಮೇಲೆ ಒಂದು ಸರಿ ದಾರ ತಗೊಂಡು ನೋಡಿ, ಇನ್ನೂ ಒಂದು ಇಲ್ಲಿ ನಾವು ಯಾವುದೇ ರೀತಿ ಗ್ಯಾಪನ್ನು ಬಿಡಬಾರ್ದು ಪಿಕಾಟನ್ನು. ಮತ್ತು ಅದೇ ರೀತಿಯಾಗಿ ಕಂಟಿನ್ಯೂ ಮಾಡ್ಕೋಬೇಕು. 2 ಹಾಫ್ ಡಬಲ್ ಕ್ರೋಶ ಮಾಡ್ಕೋಬೇಕು, 3 ಚೈನನ್ನು ಹಾಕ್ಕೊಂಡು ಪಿಕಾಟನ್ನು ಮಾಡ್ಕೋಬೇಕು. ಇಲ್ಲಿ ನಾನು ಡಬಲ್ ಕ್ರೋಶದ ಬದಲಿಗೆ ನಾನಿಲ್ಲಿ ಹಾಫ್ ಡಬಲ್ ಕ್ರೋಶ ಮಾಡ್ಕೊತಾ ಇದ್ದೀನಿ. ಅದೇ ರೀತಿ ನೋಡಿ ಮತ್ತೆ ಬೀಡ ಆದಮೇಲೆ 6 ಪಿಕಾಟ್ಗಳನ್ನ ಮಾಡ್ಕೊಂಡಿದ್ದೀನಿ. ಈಗ ನಾವು ಬೀಡನ್ನು ಹಾಕ್ಕೋಬಾರ್ದು, ಇಲ್ಲಿ ಕುಚ್ಚು ಕಟ್ಟೋದಕ್ಕೋಸ್ಕರ ನಾನಿಲ್ಲಿ 2 ಚೈನನ್ನು ಹಾಕ್ಕೊತಾ ಇದ್ದೀನಿ. ನೋಡಿ ಇಲ್ಲಿ 2 ಚೈನನ್ನು ಹಾಕ್ಕೊಂಡು ಕ್ರೋಶ ಮೇಲೆ ಒಂದು ಸರಿ ದಾರ ತಗೊಂಡು ಒಂದು ಗ್ಯಾಪನ್ನು ಬಿಡಬೇಕಾಗುತ್ತೆ. ಬೀಡಲ್ಲಿ ನಾವು ಗ್ಯಾಪ್ ಬಿಡಲಿಲ್ಲ, ಆದರೆ ಕುಚ್ಚು ಕಟ್ಟೋ ಜಾಗಕ್ಕೆ ಮಾತ್ರ ಗ್ಯಾಪನ್ನು ಬಿಟ್ಟು ಈ ರೀತಿ ಹಾಫ್ ಡಬಲ್ ಕ್ರೋಶ ಮಾಡ್ಕೋಬೇಕು. ನೋಡಿ 2 ಹಾಫ್ ಡಬಲ್ ಕ್ರೋಶ ಆದಮೇಲೆ 3 ಚೈನನ್ನು ಹಾಕ್ಕೊಂಡು 2 ಹಾಫ್ ಡಬಲ್ ಕ್ರೋಶನ ಸೇರಿಸ್ಕೊಂಡು ಪಿಕಾಟನ್ನು ಮಾಡ್ಕೋಬೇಕು. ಈ ರೀತಿಯಾಗಿ ಅದಾದಮೇಲೆ ಮತ್ತೆ ಕಂಟಿನ್ಯೂ ಮಾಡ್ಕೋಬೇಕು. 6 ಪಿಕಾಟ್ಗಳು ಬರಬೇಕು. ಈ ರೀತಿಯಾಗಿ 6 ಪಿಕಾಟ್ಸನ್ನ ಮಾಡ್ಕೊಂಡಾದಮೇಲೆ ಮತ್ತೆ ಬೀಡನ್ನು ಹಾಕ್ಕೊತೀವಿ. ಫಸ್ಟ್ ಬೀಡ್ ಹಾಕ್ಕೊಂಡ್ವಿ, ಅದಾದಮೇಲೆ ಕುಚ್ಚಿಗೆ ಗ್ಯಾಪನ್ನು ಬಿಟ್ಟಿದ್ದೀವಿ. ಇವಾಗ ಮತ್ತೆ 6 ಪಿಕಾಟ್ಸ್ ಆದಮೇಲೆ ಮತ್ತೆ ಬೀಡ್ ಬರುತ್ತೆ. ಅದೇ ರೀತಿ ನಾವು ಕಂಟಿನ್ಯೂ ಮಾಡ್ಕೋಬೇಕು. ಒಂದು ಬೀಡ್ ಆದಮೇಲೆ ಮತ್ತೆ 6 ಪಿಕಾಟ್ಸ್ ಬರುತ್ತೆ, ಮತ್ತು ಕುಚ್ಚಿಗೆ ಗ್ಯಾಪನ್ನು ಬಿಡಬೇಕಾಗುತ್ತೆ. ಇವಾಗ ಬೀಡನ್ನು ಹಾಕ್ಕೊಳ್ಳೋಣ. ನೋಡಿ ಈ ರೀತಿ ಮೀಡಿಯಮ್ ಸೈಜನ್ನು ಬೀಡನ್ನು ತೊಗೊಂಡಿದ್ದೀನಿ ನಾನಿಲ್ಲಿ. ಬೀಡ್ ನಿಮಗೆ ಇಷ್ಟ ಬಂದದ್ದು ನೀವು ಚೇಂಜಸ್ ಮಾಡ್ಕೋಬೋದು. ಈ ಬೀಡ್ ಹಾಕ್ಕೊಂಡು ಕ್ರೋಶ ಮೇಲೆ ದಾರ ತಗೊಂಡು ಮತ್ತೆ ಒಂದು ಗ್ಯಾಪನ್ನು ಬಿಡಬಾರ್ದು. ಇಲ್ಲಿ ಇದೇ ರೀತಿ 2 ಹಾಫ್ ಡಬಲ್ ಕ್ರೋಶ 3 ಚೈನನ್ನು ಹಾಕ್ಕೊಂಡು ಪಿಕಾಟನ್ನು ಮಾಡ್ಕೋಬೇಕು. ಡಿಸೈನ್ ಇಷ್ಟೇ, ತುಂಬ ಸಿಂಪಲ್ ಆಗಿದೆ, ತುಂಬ ನೀಟಾಗಿ ಬರುತ್ತೆ ಡಿಸೈನ್ ಮಾತ್ರ. ಈ ರೀತಿ ಮೈಸೂರು ಸಿಲ್ಕಿಗೆ ಅಂತೂ ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ಇದು ಕಸ್ಟಮರ್ ಯಾವ ರೀತಿಯಾಗಿ ಹೇಳ್ತಾರೋ ಅದನ್ನು ಸ್ವಲ್ಪ ಕುಚ್ಚು ಮತ್ತು ಬೀಡ್ಸನ್ನು ನಾವು ಸ್ವಲ್ಪ ಡಿಸೈನ್ಸನ್ನು ಚೇಂಜಸ್ ಮಾಡ್ಕೋಬೋದು. ಈ ಕಸ್ಟಮರ್ಗೆ ಬೀಡ್ಸ್ ಆಗಲಿ ಕುಚ್ಚಾಗಲಿ ಸ್ವಲ್ಪ ಮೀಡಿಯಮಾಗಿ ಬೇಕು ಅಂದಿದ್ರು, ಹಾಗಾಗಿ ನಾನಿಲ್ಲಿ ತುಂಬಾ ಒಂದು 6 ಪಿಕಾಟ್ಸನ್ನು ಬಿಟ್ಟು ಬೀಡು ಮತ್ತು ಕುಚ್ಚನ್ನು ನಾನು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ನಿಮಗೇನಾದರೂ ಹತ್ತತ್ರ ಬೇಕು ಅನ್ನೋಂಥ ಕಸ್ಟಮರ್ ಹೇಳಿದರೆ ಅದನ್ನು ನೀವು ನೋಡಿಕೊಂಡು ಪ್ಲ್ಯಾನ್ ಮಾಡ್ಕೋಬೇಕಾಗುತ್ತೆ. ನೋಡಿ ಈ ರೀತಿಯಾಗಿ ನಾನು ಕುಚ್ಚನ್ನು ಸಹ ಕಟ್ಬಿಟ್ಟು ತೋರಿಸ್ತಾ ಇದ್ದೀನಿ. ಬೀಡ್ ಹಾಕ್ಕೊಂಡಿದ್ದೀನಿ, ಹಾಗೆ ಕುಚ್ಚು ಸಹ ಬಂದಿದೆ. ಎಷ್ಟು ನೀಟಾಗಿ ಬರುತ್ತೆ ಡಿಸೈನು. ತುಂಬ ಕ್ವಿಕ್ಕಾಗಿ ಹಾಕ್ಕೋಬೋದು. ಈ ಡಿಸೈನ್ ಮಾತ್ರ ತುಂಬ ಚೆನ್ನಾಗೂ ಕಾಣಿಸುತ್ತೆ. ಎಲ್ಲ ಸ್ಯಾರೀಸ್ಗೂ ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ಅದರಲ್ಲೂ ಮೈಸೂರು ಸಿಲ್ಕ್ ಸ್ಯಾರೀಸ್ಗಂತೂ ತುಂಬಾ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ಒಂದು ಸರಿ ಟ್ರೈ ಮಾಡಿ ನೋಡಿ. ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಒಳ್ಳೆ ವಿಡಿಯೋ ಜೊತೆಗೆ ಭೇಟಿ ಆಗೋಣ. ಧನ್ಯವಾದಗಳು.